ಭಾರೀ ಭೂಕುಸಿತಕ್ಕೆ ಚೂರಲ್ಮಲ ಗ್ರಾಮವೇ ಸರ್ವನಾಶ ಆಗೋಗಿದೆ. ರಕ್ಷಣಾ ಸಿಬ್ಬಂದಿಯಿಂದ ನೂರಾರು ಜನರ ರಕ್ಷಣಾ ಕಾರ್ಯಾಗಿದೆ. ವಿಸ್ತಾರ ಮುಂದೆ ಭೂಕುಸಿತದ ಮಾಹಿತಿಯನ್ನು ಸಂತ್ರಸ್ತರು ಬಿಚ್ಚಿಟ್ಟಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕತೆ, ದಾರುಣ ಕತೆ. ಚೂರಲ್ಮಲ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶ ಆಗಿದೆ. ರಕ್ಷಣಾ ಸಿಬ್ಬಂದಿ ನೂರಾರು ಜನರನ್ನು ರಕ್ಷಣೆ ಮಾಡಿದ್ದಾರೆ. ಬೇರೆ ಬೇರೆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸಂತ್ರಸ್ತರನ್ನ ನಮ್ಮ ಪ್ರತಿನಿಧಿ ರಂಗಸ್ವಾಮಿ ಮಾತಾಡಿಸಿದ್ದಾರೆ, ಕೇಳ್ಕೊಂಡು. ಭೂಕುಸಿತದಲ್ಲಿ ನಿರಾಶ್ರಿತರಾದವರಿಗೆ ಕಾಳಜಿ ಕೇಂದ್ರಗಳಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಊಟೋಪಚಾರದ ವ್ಯವಸ್ಥೆಯನ್ನು ಮಾಡುವ ಮೂಲಕವಾಗಿ ತಾತ್ಕಾಲಿಕವಾಗಿ ಅವರನ್ನು ರಕ್ಷಣೆ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಕಾಳಜಿ ಕೇಂದ್ರದಲ್ಲಿ ಉಪಹಾರವನ್ನು ವಿತರಣೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕನ್ನಡ ಬರುವಂತಹ ಒಂದಷ್ಟು ಜನ ಕೂಡ ಇಲ್ಲಿದ್ದಾರೆ. ಅವರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಇಲ್ಲಿಗೆ ನೀವು ಬಂದದ್ದು ಎಷ್ಟೊತ್ತಿಗೆ? ಇಲ್ಲಿಗೆ ಬಂದದ್ದು 8 ಗಂಟೆಗೆ, ರಾತ್ರಿ 8 ಗಂಟೆಗೆ ಇಲ್ಲಿ ಬರೋಗ. ನೀವು ಸಿಕ್ಕಿದ್ದು NDRF ಅವ್ರಿಗೆ ತಗೊಂಡು ಬಂದದ್ದ ಅಥವಾ ನೀವೇ ಬಂದು ಉಳ್ಕೊಂಡದ್ದು? NDRF ತಗೊಂಡ್ರು, ಅವರೇ ತಗೊಂಬಂದದ್ದು. ಇಲ್ಲಿಗೆ ಅವರೇ ತಂದು ಇಳ್ಬಿಟ್ರು. ನಿಮ್ಮ ಮನೇಲಿ ಒಟ್ಟು ಎಷ್ಟು ಜನ ಇದ್ರಿ? ನಮ್ಮ ಮನೇಲಿ ಅಲ್ಲಿ ಬಂದ್ಬಿಟ್ಟು 10 ಜನ ಇದ್ದವು. 10 ಜನ. ಇನ್ನು ಅಲ್ಲಿ ದಂಡಲೆಲ್ಲ ಇದ್ದಾರೆ. ಅವ್ರಿಗೆ ಏನು ಎಲ್ಲರಿಗೂ ತೊಂದರೆ ಏನಿಲ್ಲ, ಎಲ್ಲ ಸೇಫ್ಟಿಲೇ ಬಂದದ್ದು. ಯಾವ ಊರವರು? ಯಾವ ಊರಲ್ಲಿ ನೀವು ವಾಸ ಇದ್ದದ್ದು? ಚೂರಮಲೆಯಲ್ಲಿ. ಚೂರಮಲ ಟು ಅಟ್ಟಮಲ. ಚೂರಮಲೆಯಲ್ಲಿ ನಿಮ್ಮ ಮನೆ ಇತ್ತು. ಒಟ್ಟು 10 ಜನ ಇದ್ರಿ. ಇಲ್ಲಿ 10 ಜನ ಇಲ್ಲ, ಅಥವಾ ಒಂದು 200-300 ಜನ ಇರ್ಬೋದು. ಎಲ್ಲರೂ ನಮ್ಮ ಸೇಫ್ಟಿಯಾಗಿ ಅಲ್ಲಿ ಹೋಗಿದ್ದವು. ಅಂದರೆ ಚೂರಮಲದಲ್ಲಿ ಪೂರ್ತಿ ಒಂದು ಭಾಗ ಮಾತ್ರ ಹೋಯ್ತು, ಇನ್ನೊಂದು ಭಾಗದಲ್ಲಿ 2 ಭಾಗ ಹೋಗಿದೆ. ಮುಂಡಕ್ಕಾಯಿ ಚೂರಮಲ 2 ಭಾಗ ಹೋಗಿದೆ. ಹಾಂ, ಉಳ್ಕೊಂಡ ಭಾಗ ಚೂರಮಲದ ಅಪ್ಪರ್ ಜಾಗದಲ್ಲಿ ನೀವಿದ್ರಿ. ಆ ಜಾಗದಲ್ಲಿ ನಮ್ಮ ಆಚರಿದ್ದವು. ಹಾಂ, ಒಟ್ಟು ನಿಮ್ಮ ಮನೆಯಲ್ಲಿ 10 ಜನದಲ್ಲಿ ಈ ಕಾಳಜಿ ಕೇಂದ್ರದಲ್ಲಿ ಈಗ ಎಷ್ಟು ಜನ ಇದ್ದೀರಿ? ಈಗ ಎಲ್ಲರೂ ನಮ್ಮ ಜನರೆಲ್ಲ ಫುಲ್ಲಿ ನಮ್ಮ ಜನ ಎಲ್ಲರೂ ಇದ್ದೀವಿ. ಇಲ್ಲಿ ಒಟ್ಟು ಎಷ್ಟು ಜನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ? ಇದು ಗೊತ್ತಿಲ್ಲ. ಎಲ್ಲ ಒಂದು 4,000 ಜನಕ್ಕೆ ಎಲ್ಲ ಇದು ಮಾಡಿದ್ದಾರೆ, ಸರ್ಕಾರ ಮಾಡಿದ್ದಾರೆ. ಹಾಂ, ಚೂರಮಲ ಅನ್ನೋ ಊರಲ್ಲಿ ಒಟ್ಟು ಎಷ್ಟು ಜನ ವಾಸ ಇದ್ರು? ಸುಮಾರು ಒಂದು 10,000 ಜನ ಇರ್ಬೋದು. 10,000 ಜನ ಮೇಲೆ ಇರ್ಬೋದು. 10,000 ಜನ ವಾಸ ಇದ್ರು. 10,000 ಜನದಲ್ಲಿ ಈಗ ಕೊಚ್ಚೋಗಿರೋರು ಎಷ್ಟು ಜನ ಇರ್ಬೋದು? ಕೊಚ್ಚೋಗಿರೋದು ನಮ್ಗೆ ಹೇಳಕ್ಕಾಗಿಲ್ಲ. ಅಂದರೆ ಒಂದು 300 ಜನ ಮೇಲೆ ಒಂದು 500 ಜನ ಮೇಲೆ ಹೋಗಿರ್ತಾರೆ. ಬಾಡಿ ಸಿಕ್ಕಿರೋದೇ 100 ಮೇಲೆ ಆಯ್ತು. ಬಾಡಿ ಸಿಕ್ಕಿರೋದೇ 100 ಮೇಲೆ ಆಯ್ತು. ಹೆಂಗಾರು ಒಂದು 500 ಜನ ಮೇಲೆ ಹೋಗಿರ್ತಾರೆ. ನಾಪತ್ತೆ ಆಗಿರೋರೇ 500 ಜನ ಅಂತ ಇರ್ಬೋದು. ಇನ್ನು ಡೀಟೇಲ್ ಇನ್ನು ತೆಗೆದಿಲ್ವಲ್ಲ, ಇನ್ನೊಮ್ಮೆ ಹುಡುಕ್ತಾ ಇದ್ದಾರಲ್ಲ, ಇನ್ನು ಹುಡುಕ್ತಾ ಇದ್ದಾರೆ. ನಾವೇ ಈಗ ಹೋಯ್ತೀವಿ. ಈಗ ನೀವು ಮಕ್ಕಳು ಅಥವಾ ವಯಸ್ಸಾದವರು, ಹೆಣ್ಮಕ್ಳು ಅವ್ರುಗಳು ಇಲ್ಲೇ ಉಳ್ಕೊಂಡಿದ್ದಾರೆ? ಎಲ್ಲ ಇಲ್ಲೇ ಉಳ್ಕೊಂಡಿದ್ದಾರೆ. ಇಲ್ಲಿ ತುಂಡಲಿದ್ದಾರೆ. ನಾನು ಬರೋದು 7 ಗಂಟೆ ಆಯ್ತು. ಇಲ್ಲಿ ಬರೋ 7-8 ಗಂಟೆ ಆಯಿತು. ನಾವರೆಲ್ಲ ಬಿಟ್ಬಿಟ್ಟು ಇತ್ತಾಗ ಬಂದು ಅಲ್ಲಿಂದ ಬಿಟ್ಬಿಟ್ಟು ಇಲ್ಲಿಗೆ ಬಂದದ್ದು. ನಾನು ಇಲ್ಲಿ ಬಂದು ನೋಡೋದು ಅವರು ತುಂಡಲಿದ್ದಾರೆ. ಈಗ ತುಂಡಾಗಿ ಹೋಯ್ತಿದ್ದೀನಿ ನಾನು. ಈಗ ಅದೆಷ್ಟು ಕಿಲೋಮೀಟರ್ ಇಲ್ಲಿಂದ? 10 ಕಿಲೋಮೀಟರ್ ಇರ್ತದೆ. ಈಗ ನಿಮ್ಮ ಮನೆಗಳಿಗೇನು ಡ್ಯಾಮೇಜ್ ಆಗಿಲ್ಲ? ನಾವು ಎಸ್ಟೇಟ್ ಮನೇಲಿ ಇದ್ದದ್ದು. ಎಸ್ಟೇಟ್ ಮನೇಲಿ ಡ್ಯಾಮೇಜ್ ಆಗಿದೆ. ಎಲ್ಲ ನಮ್ಮ ಇದ್ದ ಮನೆಯೂ ಡ್ಯಾಮೇಜ್ ಆಗಿದೆ. ಎಲ್ಲ ನೀರೆಲ್ಲ ತುಂಬ್ಕೊಂಡು ಎಲ್ಲ ಡ್ಯಾಮೇಜ್ ಆಗಿದೆ. ಅಂದರೆ ಈಗ ನೀವು ಇರೋ ಮನೆ ಪುಣ್ಯಕ್ಕೆ ಕೊಚ್ಚೋಗಿಲ್ಲ, ಮನೆ ವಾಸ ಮಾಡೋಕ್ಕಾಗದೇ ಇರೋ ಮಟ್ಟಕ್ಕೆ ನೀರು ತುಂಬಿಕೊಂಡು ಕಸ ತುಂಬಿಕೊಂಡು ಎಲ್ಲ ತುಂಬಿದೆ. ನೀರೆಲ್ಲ ತುಂಬಿದೆ. ಎಲ್ಲ ಹೋಯ್ತು. ಮನೆಯೊಳಗೆ ಏನೇನು ಇನ್ನು ಯೂಸ್ ಮಾಡೋಕ್ಕಾಗಿಲ್ಲ. ಎಲ್ಲ ತುಂಬೋಗಿದೆ. ಈಗ ಮನೇಲಿ ಹೋಗಿ ವಾಸ ಮಾಡಬೇಕು ಅಂದ್ರೂ ನೀವು ಅದಕ್ಕೆ ರೋಡ್ ಮಾಡಬೇಕು, ಏನೇನೆಲ್ಲ ಮಾಡಬೇಕು ಅಂದರೆ ರೋಡ್ ಎಲ್ಲ ಮಣ್ಣೆಲ್ಲ ತೆಗೆದಾಕಬೇಕು. JCB ಮಾಡಿ ಮಣ್ಣೆಲ್ಲ ತೆಗೆದಾಕಬೇಕು. ಎಲ್ಲ ರೆಡಿ ಮಾಡಬೇಕು ಅಂದರೆ. ಅಥವಾ ವಯಸ್ಸಾದವರು, ಹೆಣ್ಮಕ್ಳು ಅವ್ರುಗಳು ಇಲ್ಲೇ ಉಳ್ಕೊಂಡಿದ್ದಾರೆ? ಎಲ್ಲ ಇಲ್ಲೇ ಉಳ್ಕೊಂಡಿದ್ದಾರೆ. ಇಲ್ಲಿ ತುಂಡಲಿದ್ದಾರೆ. ನಾನು ಬರೋದು 7 ಗಂಟೆ ಆಯ್ತು. ಇಲ್ಲಿ ಬರೋ 7-8 ಗಂಟೆ ಆಯಿತು. ನಾವರೆಲ್ಲ ಬಿಟ್ಬಿಟ್ಟು ಇತ್ತಾಗ ಬಂದು ಅಲ್ಲಿಂದ ಬಿಟ್ಬಿಟ್ಟು ಇಲ್ಲಿಗೆ ಬಂದದ್ದು. ನಾನು ಇಲ್ಲಿ ಬಂದು ನೋಡೋದು ಅವರು ತುಂಡಲಿದ್ದಾರೆ. ಈಗ ತುಂಡಾಗಿ ಹೋಯ್ತಿದ್ದೀನಿ ನಾನು. ಈಗ ಅದೆಷ್ಟು ಕಿಲೋಮೀಟರ್ ಇಲ್ಲಿಂದ? 10 ಕಿಲೋಮೀಟರ್ ಇರ್ತದೆ. ಈಗ ನಿಮ್ಮ ಮನೆಗಳಿಗೇನು ಡ್ಯಾಮೇಜ್ ಆಗಿಲ್ಲ? ನಾವು ಎಸ್ಟೇಟ್ ಮನೇಲಿ ಇದ್ದದ್ದು. ಎಸ್ಟೇಟ್ ಮನೇಲಿ ಡ್ಯಾಮೇಜ್ ಆಗಿದೆ. ಎಲ್ಲ ನಮ್ಮ ಇದ್ದ ಮನೆಯೂ ಡ್ಯಾಮೇಜ್ ಆಗಿದೆ. ಎಲ್ಲ ನೀರೆಲ್ಲ ತುಂಬ್ಕೊಂಡು ಎಲ್ಲ ಡ್ಯಾಮೇಜ್ ಆಗಿದೆ. ಅಂದರೆ ಈಗ ನೀವು ಇರೋ ಮನೆ ಪುಣ್ಯಕ್ಕೆ ಕೊಚ್ಚೋಗಿಲ್ಲ, ಮನೆ ವಾಸ ಮಾಡೋಕ್ಕಾಗದೇ ಇರೋ ಮಟ್ಟಕ್ಕೆ ನೀರು ತುಂಬಿಕೊಂಡು ಕಸ ತುಂಬಿಕೊಂಡು ಎಲ್ಲ ತುಂಬಿದೆ. ನೀರೆಲ್ಲ ತುಂಬಿದೆ. ಎಲ್ಲ ಹೋಯ್ತು. ಮನೆಯೊಳಗೆ ಏನೇನು ಇನ್ನು ಯೂಸ್ ಮಾಡೋಕ್ಕಾಗಿಲ್ಲ. ಎಲ್ಲ ತುಂಬೋಗಿದೆ. ಈಗ ಮನೇಲಿ ಹೋಗಿ ವಾಸ ಮಾಡಬೇಕು ಅಂದ್ರೂ ನೀವು ಅದಕ್ಕೆ ರೋಡ್ ಮಾಡಬೇಕು, ಏನೇನೆಲ್ಲ ಮಾಡಬೇಕು ಅಂದರೆ ರೋಡ್ ಎಲ್ಲ ಮಣ್ಣೆಲ್ಲ ತೆಗೆದಾಕಬೇಕು. JCB ಮಾಡಿ ಮಣ್ಣೆಲ್ಲ ತೆಗೆದಾಕಬೇಕು. ಎಲ್ಲ ರೆಡಿ ಮಾಡಬೇಕು ಅಂದರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.